ಮನೆ ಹಾಳಿ ನಮ್ಮನೆ ಹಾಳು ಮಾಡ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ದೆ ನೀನು. ಲೇ ಅಕ್ಕಯ್ಯ ನೋಡ್ ಬಾರಿ ಇವಳು ಏಕೆ ಬಂದು ಹೆಂಗ್ ಹೊಡಿತಾಳೆ ನನಗೆ. ಯಾಕೆ ಏನ್ ಊರ್ಗ್ ಹೋಗಿ ಬತ್ತಿದಂಕಲ್ಲ ತಿಂದು ಕೊಬ್ಬೆ ಹೆಚ್ಚಾಯ್ತಾ ನಿನ್ಗೆ? ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಹಿಂಗೆಲ್ಲ ಮಾತಾಡ್ತೀಯಲ್ಲ. ಏಯ್ ನಾಲ್ಗೆ ಬಿಗಿಡ್ದು ಮಾತಾಡು, ಹಲ್ಲು ಉದ್ರಿಸ್ಬಿಡ್ತೀನಿ ನಿನಗೆ. ಮುಚ್ಚಮ್ಮ ಬಾಯ್ ಸಾಕು. ಏನ್ ಹಲ್ಲು ಉದ್ರಿಸ್ಬಿಡ್ತೀಯ? ಮೊದ್ಲು ನಿನ್ ನಾಲ್ಗೆ ನೆಟ್ಟಿಗಿಟ್ಕೋ. ಯಾಕೋ ಅವಾಗ್ಲೇ ನಿನ್ಗೂ ಅವ್ರ ಗಾಳಿನೇ ಬೀಸ್ಬಿಡ್ತೇನೋ? ನೀನೊಬ್ಳು ತಾಯಿನ ನೀನ್ ಮಾಡಿರೋ ಅಲ್ಕ ಕೆಲಸ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಇರು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಇನ್ನೇನು ಈಗ್ಲಾಗ್ಲ ಪೊಲೀಸ್ನವ್ರು ಬರ್ತಾರೆ. ಇನ್ನೊಂದು ಅರ್ಧ ಗಂಟೆಗೆಲ್ಲ ಹೋಗಿ ಜೈಲಾಗ ಕೂಕೊಂಡು ಕಂಬಿ ಅಣಿಸ್ರಿ ಅಕ್ಕ ತಂಗಿದಿರಿ ಇಬ್ರು. ಏಯ್ ಎಷ್ಟು ದುರಾಂಕಾರ ಇದ್ರೆ ನೀನ್ ನನಗೆ ಹಿಂಗ್ ಮಾತಾಡ್ತೀಯ? ಅಲ್ಲ ನನ್ನ ಹೊಟ್ಟೆ ಹುಟ್ಟಿದ ಮಗ ನನಗೇನೆ ತಿರುಗಿ ಬೀಳ್ತೆ ನೀನು. ಅಲ್ಲ ಏನಕ್ಕೆ ಕಂಪ್ಲೇಂಟ್ ಕೊಟ್ಟು ಬಂದೆ ನೀನು? ಏನಕ್ಕೆ ಪೊಲೀಸ್ನವ್ರು ಬರ್ತಾರೆ? ನಾನೇಕ ಹೋಗ್ಲಿ ಕಂಬಿ ಅನ್ಸಕ್ಕೆ? ನೀನು ನೀನೇನ್ರು ಹೋಗಿ ಕುಕ್ಕರ್ಸ್ಕೊಳ್ರಿ. ನೋಡ್ದೇನ್ರಿ ಇಷ್ಟೆಲ್ಲ ಆದ್ರೂ ನೀವು ಅಹಂಕಾರ ಏನಾನ ಕರಗೈತೇನಾ? ಎಷ್ಟು ದುರಾಂಕಾರ ಇದ್ರೆ ಹಿಂಗ್ ಮಾತಾಡ್ತಾರ ನೋಡ್ರಿ. ಇಂಥವ್ರು ನಿನ್ನ ಮನೆಗೆ ಇಕ್ಕಂತೀರಾ ನೀವು? ಬಾವಾ ಇನ್ನ ಏನ್ ಮಕ್ಕ ನೋಡ್ತಾ ಇದ್ದೀರಾ? ಉಗ್ದು ಆಚ್ಕಾಕ್ರಿ ಹೇಳ್ತೀನಿ. ಏನೇ ನನ್ನನ್ನೇ ಮನೆಯಿಂದ ಆಚ್ಕಾಕು ಅಂತ ಹೇಳಿ ನನ್ನ ಮಕ್ಕಳನ್ನ ನನಗೆ ಎತ್ಕಟ್ತಾ ಇದ್ಯಾ? ನಿಮ್ಮ ಅಪ್ಪ ಕಟ್ಸಿದ್ನೇನೆ ಮನೇನ? ಬಿಡ್ಗಾಸ ತರದಂಗೆ ಬಿಕಾರಿ ಬಂದಂಗ್ ಬಂದವಳೆ ನನ್ನನ್ನೇ ಮನೆಯಿಂದ ಆಚ್ಕಾಕ್ತಾಳಂತೆ. ನೋಡ್ರಿ ನೆಟ್ಟಗ್ ಮಾತಾಡೋದ್ ಕಲೀರಿ ನೀವು. ಯಾರನ್ನ ಬಿಕಾರಿ ಗಿಕಾರಿ ಅಂತಿದ್ದೀರಲ್ಲ. ಓಹೋ ಏನ್ ಬೀಗ್ರು ಕುಟುಂಬ ಸಮೇತವಾಗಿ ಬಂದ್ಬಿಟ್ಟಿದ್ದೀರಾ? ಅಲ್ಲ ನನ್ ಸಸಿಗೆ ಏನ್ ಹಾಕ್ಬಿಟ್ರಿ ನೀವು ತಿಂಬದ್ರೊಳಿಕೆ? ಇಸ ಹಾಕ್ಬಿಟ್ಟು ಮಗಿನ ತಾಯಿನ ಒಂದಕ್ಕಿಂತ ಸಾಯಿಸ್ಬೇಕು ಅಂತ ಮಾಡ್ಬಿಟ್ಟಿದ್ರ ನೀವು? ನಿಮ್ ಯೋಗ್ಯತೆಗಳೆಲ್ಲ ಇಷ್ಟೇನೆ. ಇಂಥ ಸಂಪತ್ತಿಗೆ ಮದ್ವೆ ಯಾಕೆ ಮಾಡ್ತೀರಾ ನೀವು? ಹೆಣ್ ಕೊಟ್ಬಿಟ್ಟು ನಮ್ಮ ಹತ್ರ ಮನೆ ಹಾಳು ಮಾಡಕ್ಕೆ. ಮೌ ನೆಟ್ಟಗ್ ಮಾತಾಡೋದ್ ಕಲಿ ನೀನು. ಎತ್ತು ಮಕ್ಳಿಗೆ ನೀ ಇಸ ಹಾಕಕ್ಕೆ ನಮಗೆ ನೀನ್ ಕೇಟದ? ಅಂದ್ರೆ ನಿಮ್ ಮಾತಿನ ಅರ್ಥ ನಾನು ಇಸ ಹಾಕಿದ್ದೀನಿ ಅಂತನಾ? ಅಲ್ಲ ಇಷ್ಟೊಂದೆಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನೂ ಮಾಡೇ ಇಲ್ಲ, ನನಗೇನೂ ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಿದ್ದೀರಲ್ಲ. ಅಬ್ಬಬ್ಬಬ್ಬ ಇನ್ನೆಂತ ಕಿರಾತೃಕರು ಇರ್ಬೇಡ ನೀವು. ನಾನೇನ ಹೋಗ್ಲಿ ಇಷ್ಟ ದಿವಸ ಬೀಗ್ರಲ್ವಾ, ಇವತ್ತು ಹಿಂಗಿರ್ತಾರೆ ನಾಳೆಗೆ ಸೊರೋಗ್ತಾರೆ. ಏನ ಒಂದ್ ಮಾತು ಬರ್ತವೆ ಒಂದ್ ಮಾತು ಹೋಗ್ತವೆ. ಗಂಡ ಹೆಂಡ್ತು ಸಂಬಂಧ ಅಂತ ಅಂದ್ಮೇಲೆ ಇವೆಲ್ಲ ಇದ್ದಿದ್ದೆ ಅಂತ ನಾನು ಓದೋಷ್ಟು ದಿವಸಕ್ಕೂ ಒಂದಂಗೆಲ್ಲ ಅನ್ನಿಸ್ಕೊಂಡು ಆಡ್ದಂಗೆಲ್ಲ ಸಹಿಸ್ಕೊಂಡು ಓದೋಷ್ಟು ದಿವಸಕ್ಕೂ ಕೊನೆಗೆ ನೀವು ನನ್ನ ಮಗಳಿಗೆ ಇಸಾಕ ಮಟ್ಟಕ್ಕೆ ಬೆಳೆದ್ ಬಿಟ್ರಲ್ಲ ನೀವು. ಅಲ್ಲ ಇನ್ನ ಕೊಂಡೆ ಬಿಡ್ದಿರೋ ಮಗಿಗೆ ಹೊಟ್ಟೆ ಒಳಗೆ ಇಸಾಕ್ ಸಾಯಿಸಕ್ ನೋಡಿದ್ಯಲ್ಲ, ನಿನ್ಗೇನ್ ಬಂದಿತ್ತು ಅಂತ ದೊಡ್ಡ ರೋಗ? ಅಬ್ಬಬ್ಬಬ್ಬ ಅಲ್ಲ ಬೀಗ್ರು ಅನ್ನೋ ಮರ್ಯಾದಿನೂ ಕೊಡದೆ ಬಾಯಿಗೆ ಬಂದಂಗ್ ಬೈತದಿರಲ್ಲ. ನಾನೇ ಇಸ ಹಾಕಿದ್ದೀನಿ ಅಂತ ನೀವು ಕಣ್ಬಿಟ್ಟು ನೋಡಿದ್ರೆ ಏನನ? ನೀವೇನ್ ನೋಡಿದ್ರೆ ಬಂದು ಇಷ್ಟೊಂದು ಮಾತಾಡ್ತಿದ್ದೀರಲ್ಲ? ಹೌದೌದು ಅಂತ ಗಣಾಂತರಿ ಕೆಲಸ ಮಾಡಿದ್ಯಲ್ಲ, ಅದನ್ನ ಕಣ್ಬಿಟ್ಟು ಬೇರೆ ನೋಡ್ಬೇಕಾಗಿತ್ತು ನೀನ್ ಮಾಡಿರೋ ಮುಟ್ಟಾಳ್ ಕೆಲ್ಸನ. ಲ್ಯಾಬ್ನಾಗೆ ಟೆಸ್ಟಿಂಗ್ ರಿಪೋರ್ಟ್ನಾಗೆ ಬಂದೈತೆ ನೀನೇ ಇಸ ಹಾಕಿರೋದು ಕೇಸರಿ ಪುಡೆಗೆ ಅಂತ ಎಲ್ಲ ಗೊತ್ತಾಗೈತೆ. ಪೊಲೀಸ್ನವ್ರು ಗೊತ್ತಾ ಇವಾಗ ಬಂದ್ ಬೇಡಿ ಹಾಕೊಂಡ್ ಕರ್ಕೊಂಡು ಹೋಗ್ತಾರೆ, ಜೈಲ್ಗೆ ಹಾಕ್ತಾರೆ. ಗೊತ್ತಾಗುತ್ತೆ ನಿನಗೆ? ಏನೋ ಕೇಸರಿ ಪುಡೆಗೆ ನಾನು ಇಸ ಹಾಕೊಟ್ಟಿದ್ದೀನ? ನೀನೇನೇ ಉಲ್ಟಾ ಪಲ್ಟಾ ಮಾತಾಡಿರೋ ಅಷ್ಟೇನೆ. ನೀನೇ ಇಸ ಹಾಕಿರೋದು ಅಂತ ಕನ್ಫರ್ಮ್ ಆಗೈತೆ. ಬೊತ್ತಾರ ಇವಾಗ ಐತ್ ನಿಮ್ಗೆ. ಹೋಗ್ರಿ ಲೇಡಿ ಪೊಲೀಸ್ನವ್ರು ಬೊತ್ತಾರೆ, ತಲೆ ಕೂದ್ಲೆಲ್ಲ ಒಂದಿಲ್ದಂಗ್ ಉದುರಿಸ್ತಾರ. ಹೋಗ್ರಿ ಜೈಲೊಳಗೆ ಹಾಕೊಂಡು. ಮನೆ ಹಾಳಿ ಎಲ್ಲ ನಿನ್ನಿಂದನೇ ಆಗಿರೋದು. ನಮ್ಮ ಅಕ್ಕಗೆ ಇವತ್ತು ವಿಸ ಹಾಕಕ್ ನೀನೇ ಕಾರಣ. ಇದೆಲ್ಲದಕ್ಕೂ ಮೇನ್ ಸುತ್ತು ನೀನೇ ಎಂಬುದು ನನಗೆ ಗೊತ್ತೈತೆ. ಬಾ ಅಷ್ಟು ಸುಡುಬಂದು ಬಿಟ್ಬಿಡ್ತೀನ ನಿನ್ನ. ಜಂಕಮ್ಮ ಎಳ್ಕೊಂಡೋಗಿ ರೂಮಲ್ಲಿ ಕೂಡಾಕು. ನಾನು ಹೇಳ್ದಂಗ್ ಮಾಡೋಕ್ ನೀನ್ ಸುಮ್ನೆ. ಅದೇನ್ ಮಾಡ್ತಾರೆ ಅದ್ ಯಾರು ಬರ್ತಾರ ಊರೊಳಗೆ ನಾನು ನೋಡ್ಕೊಂತೀನಿ ಒಂದ್ ಕೈ. ಬಾ ಬಾರೇ ಮುದುಕಿ ಬಾ, ನಿನ್ಗೆ ಐತ್ ಬಾ ಇವತ್ತು. ಅಯ್ಯೋ ಬಿಡಿ, ನಾನು ಏನು ಮಾಡಿಲ್ಲ ಕಣೆ. ಏನೋ ತಪ್ಪಾಗೋಯ್ತು ಬಿಡೆ, ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದೀನಿ ಬಿಡೆ. ಜಾನಕಿ ನನಗೇನು ಮಾಡ್ಬೇಡ ನೀನು. 2 ತಟ್ಟಿ ಮೆಣಸಿನಕಾಯಿ ಒಂದು ವೇಸ್ಟ್ ಹಾಕುಡ್ದು. ಹಾಕಿ ಹೇಳ್ತೀನಿ ಊದ್ರನ. ನಿನ್ನೆ ನಾನು ಸುಲಭವಾಗಿ ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ನೀನು ನಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಸತ್ರು ಇನ್ನು ಅಮ್ಮ ಅನ್ನೋ ಕನಿಕರ ತೋರ್ಸಲ್ಲ ನಾನು ನಿನ್ಗೆ. ಅಲ್ಲ ಸ್ವಂತ ಅಮ್ಮಗಿಗೆ ಇಸ ಹಾಕಕ್ ನೋಡಿದ್ಯಲ್ಲ ನೀನು. ನಿನ್ನ ಮಗನ ಮಗ ಉಂಶುದ್ ಕುಡಿ ನಾಚಿಕೆ ಆಗಲ್ವಾ ನಿನ್ಗೆ? ಇವತ್ತು ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ. ಅಲ್ಲೇ ಉಸಿರುಗಟ್ಟು ಸಾಯ್ಬೇಕು ನೀವು ಮೆಣಸಿನಕಾಯಿ ಘಾಟ್ ಕುಡ್ದು. ಎಲ್ಲಾರು ಸೇರ್ಕೊಂಡು ನನ್ನ ಮಗಂಗೆನೆ ತಲೆ ಕೆಡ್ಸ್ ಕಳ್ಸಿದೀರಾ ನೀವು. ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ ಸರಿ. ಮಾಡಿರೋ ತಪ್ಪನ್ನ ಒಪ್ಕೊಳ್ರಿ ಮರ್ಯಾದೆಗೆ. ಇನ್ ಜೀವ ಮಾತಾಗ ಕ್ಷಮಿಸಲ್ಲ ನಿಮ್ಮನ್ನ. ಇನ್ಮೇಲೆ ಐತೆ ನಿಮ್ಗೆ. ನೀವ್ ಯಾವ ಸೀಮೆ ಬೀಗ್ರು ಅಂತ ನಿಮ್ಗೆ ಅದ್ರಕೊಂಡ್ ಕುಕ್ಕರ್ಸ್ಕೋಬೇಕು ನಾವು. ಇನ್ನೇನಿದ್ರು ಎಲ್ಲ ನನ್ನ ಮಗಳದೇನೆ ನಡ್ಸದ್ ನಾನು. ಇಷ್ಟ ದಿವಸ ನಾವು ನನ್ನ ಮಗಳಿಗೆ ಬೈಕ್ ಕಳಿಸ್ತಿದ್ದೆ. ಎಷ್ಟನ ಆಗ್ಲಿ ನಿಮ್ಮ ಅತ್ತೆ ಕಣಮ್ಮ, ಏನನ ಆಗ್ಲಿ ಅನ್ನಿಸ್ಕೋಬೇಕು, ಏನನ ಹೋಗ್ಲಿ ಸಹಿಸ್ಕೋಬೇಕು. ಕೊಟ್ಟ ಮನೆಗೆ ಗಂಡನ ಮನೆ ಅಂತ ಹೇಳಿ ನನ್ನ ಮಗಳಿಗೆ ಬೈದ್ ಕಳಿಸ್ತಿದ್ದೆ. ಇನ್ಮೇಲೆ ಹಂಗ್ ಮಾಡ್ತೀನಿ ನಿನಗೆ. ನೋಡಿನ್ನ ನಿನ್ ಎಲ್ಲಿ ಬಿಡ್ಬೇಕ ಅಲ್ಲೇ ಬಿಡದ್ ನಿನ್ನ. ನಿನ್ ಜಾಗ ಏನು, ನಿನ್ ಸ್ಥಾನ ಏನು ಅನ್ನೋದನ್ನ ತೋರ್ಸ್ಕೊಡ್ತೀನಿ ನಾನು ನಿನ್ಗೆ. ಅಯ್ಯಯ್ಯಪ್ಪ ಇನ್ನೆಂತ ಕೆಟ್ಟ ಮನ್ಸಿರ್ಬೇಡ ನಿಮ್ಗೆ. ಅಲ್ಲ ತಿನ್ನ ಅನ್ನಕ್ಬೇಕಾದ್ರೆ ಇಸ ಕೊಟ್ಬಿಡ್ತೀರಾ ನೀವು ಎಲ್ಲರಿಗೂ ಸೇರಿಸಿ. ನಿಮ್ ಕೈಯಿಂದ ಎಂದನ ಒಂದ್ ತೊಟ್ಟು ನೀರು ಕೊಟ್ಟಿರ ನಮ್ಗಳಿಗೆ. ಅಲ್ಲ ಎಲ್ಲ ಗೊತ್ತಾದ್ಮೇಲೂ ನಂದೇನು ತಪ್ಪೇ ಇಲ್ಲ, ನಾನು ಏನು ಮಾಡೇ ಇಲ್ಲ ಅನ್ನಂಗೆ ಇಷ್ಟು ದಿಮಾಕ್ನಾಗ ಮಾತಾಡ್ತಿರಲ್ಲ. ಅಬ್ಬಬ್ಬ ಇನ್ನೆಷ್ಟಿರ್ಬೇಡ ನಿಮಗೆ ದುರಾಂಕಾರ. ನೋಡ ರಮೇಶಿ, ಇವ್ರ ಮಾತುಗಳೆಲ್ಲ ಕೇಳಬೇಡ ನೀನು. ನಾನು ಏನು ಹಾಕೊಟ್ಟಿಲ್ಲ, ನಂದೇನು ತಪ್ಪಿಲ್ಲ. ನೋಡು ಅರ್ಥ ಮಾಡ್ಕೊ ಹೇಳದ್ನ. ಮುಚ್ಚಮ್ಮ ಬಾಯಿ ಸಾಕು. ಈಗ ತಾನೇ ಚಿಕ್ಕಮ್ಮ ಹೇಳೋಗ್ಲಿಲ್ವಾ ನಂದೇನು ತಪ್ಪಿಲ್ಲ, ನಾನೇನು ಮಾಡಿಲ್ಲ, ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು ಬಿಡೆ ಅಂತ. ಏನು ತಪ್ಪು ಮಾಡ್ದೇನೇನೆ ಒಪ್ಕೊಂಡು ಹೋಗ್ಬಿಡ್ತಾರಾ? ಅಲ್ಲ ಇಂಥ ಕೆಲಸಗಳನ್ನೆಲ್ಲ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದೀರಾ ನೀವು?
ಅಲ್ಲ ನನಗೆ ಗೊತ್ತಾದ್ರೆ ಏನನ್ನ ನನ್ನ ಮಗ ಉಗ್ದನು ಅನ್ನೋ ರೋಷ್ಟು ಮಾನ ಮರಿದಿ ಬೇಡವಾ ನಿನಗೆ? ಅಷ್ಟೊಂದು ಭಯ ಇದ್ದಿದ್ರೆ ಅವ್ರು ಇಂಥ ಕೆಲಸ ಏನಕ್ಕೆ ಮಾಡ್ತಾ ಇದ್ರಣ್ಣ? ನೋಡ್ರಿ ಹೇಳಿ ಅಂದ್ರೆ ನಾನು ಊರಾಗೂ ಹೇಳಿದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ ನಾನು. ನನ್ನ ಮಗಳನ್ನ ಮಾತ್ರ ನಾನು ಈಚೆ ಕಳ್ಸಕ್ ಹೋಗಲ್ಲ. ಮಗ ದೊಡ್ಡದಾಗವರೆಗೂ ನಾನು ಕಳ್ಸಲ್ಲ. ನೀವೇನೇ ತಿಪ್ಪರ್ಲಾಗ ಹಾಕಿರೋ ಅಷ್ಟೇ. ಆಮೇಲೆ ನನ್ನ ಮಗಳಲ್ಲಿ ನೀವಿಲ್ಲಿ ಅನ್ನಂಗೇನಿಲ್ಲ. ನೀವು ಬಂದು ಅಲ್ಲೇ ಇರ್ಬೇಕು. ನಾನು ಹೇಳೋದೆಷ್ಟು, ನೀವು ಅದೇ ಮನೆಗೆ ಬಂದಿರ್ರಿ. ಇನ್ನ ಏನಣ್ಣ ಮಕ್ಕ ನೋಡ್ತಾ ಇದ್ಯಾ? ಮನೆಗೆ ಬಂದಿರೋ ಸೊಸೆದಿರ್ನ ಬಿಕಾರಿಗಳ್ನ ಮಾಡ್ಕೊಂಡ್ಬಿಟ್ಟವ್ರಿ. ಇವ್ರೇನು ಆಕಾಶದಿಂದ ಉದ್ರವ್ರೇನೋ ಅನ್ನಂಗೆ ಎಳ್ಕೊಂಡೋಗಿ ಒಗೆರೂನ್ ಮಳಿ ಕೂಡಾಕ್ತೀನಿ. 3 ದಿನ ಆದ್ರೂ ಬಾಗ್ಲು ತೆಗಿ ಕುಡ್ದು. ಏನಮ್ಮ ಹಂಗ್ ಮಗ ನೋಡ್ತಾ ಇದ್ಯಾ? ನಿನ್ ಮಗನೇ ಹೇಳ್ತಾ ಇರೋದು. ನಿನ್ ಮಕ್ಳಾಗ ಹುಟ್ಟಿರೋದಕ್ಕೆ ನಾಚಿಕೆ ಆಗುತ್ತೆ ನಮ್ಗೆ. ಥೂ, ಇನ್ನು ಮುಂದೆ ನಿನ್ನ ಆಟಗಳು ಏನೂ ನಡೆಯಲ್ಲ. ಇನ್ ಮುಂದೆ ಗೊತ್ತಾಗ್ತದ ನಿನ್ಗೆ. ನೋಡಮ್ಮ ಜಾನಕಿ, ಇದ್ರ ಮೇಲೆ ನಿನ್ನಿಷ್ಟ. ನಾನು ಇನ್ನೇನು ಹೇಳಕ್ ಬರಲ್ಲ ನಿನ್ಗೆ. ನಿನ್ ಮನ್ಸಿಗೆ ಬಂದಾಗ ಮಾಡು. ಸಾಯಿ ಹಾಕ್ಬಿಡು, ನಾನೇನು ಕೇಳಕ್ ಬರಲ್ಲ ನಿನ್ನ. ಯಾಕಂದ್ರೆ ಸ್ವಂತ ಮಕ್ಳಿಗೇನೆ ಇಸಾಕಾರ ಇವರು ಯಾವತ್ತೂ ತಾಯಿ ಹಾಕಕ್ ಸಾಧ್ಯ ಇಲ್ಲ. ಇವರು ಕಚಡ ಕೆಲಸ ಮಾಡ್ತಾರೆ ಅಂತ ನಾನು ಅದೇ ಕೆಲಸ ಮಾಡಲ್ಲ ಕಣಮ್ಮ. ತಾಯಿ ಮೇಲೆ ಕೈ ಮಾಡ್ದನ್ನ ಕೆಟ್ಟ ಹೆಸರನ್ನ ನಾನು ಯಾವತ್ತೂ ತಗೊಳಕ್ ಇಷ್ಟಪಡಲ್ಲ. ನಿನ್ಗೇನ್ ಬೇಕೋ ಅದನ್ನ ಮಾಡ್ಕೊಂಬಿಡು. ಜೀವನದಾಗಿ ಇನ್ಯಾವತ್ತಾದ್ರೂ ನೀನು ಸತ್ಯನೇ ಹೇಳಿದ್ರು ನಾನು ನಂಬಲ್ಲ ನಿನ್ನನ್ನು. ನನ್ನವರು, ತನ್ನವರು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅನ್ನೋ ಕನಿಕರ ಪ್ರೀತಿನೇ ನಿನಗಿಲ್ಲ ಅಂತ ಅಂದಮೇಲೆ ತಾಯಿ ಅನ್ನೋ ಕನಿಕರ ಪ್ರೀತಿ ನಮ್ಗೆ ಯಾಕೆ ಬರಬೇಕು? ಹೋಗು, ನಿನ್ನ ಕರ್ಮ ನೀನು ಅನ್ಭವಿಸು. ಇನ್ನು ಮುಂದೆ ಅಷ್ಟೇನೆ ನಿನಗೆ. ಅವಳು ಬೇಸ್ ಹಾಕಿದ್ರೆ ಮಾತ್ರನೇ ನೀನು ತಿನ್ನಬೇಕು, ಇಲ್ಲಾಂದರೆ ಉಪವಾಸ ಮನಿಕೋಬೇಕು. ನನಗೇನು ಹೇಳಂಗಿಲ್ಲ. ಈ ಮನೆಗೆ ನಿಂದೇನೂ ನಡೆಯಲ್ಲ. ಇಷ್ಟು ದಿವಸ ನನ್ನ ಗಂಡ ಕಟ್ಟಿದ್ದು ನಮ್ಮ ಅಪ್ಪನ ಮನೆ ಆಸ್ತಿ ಇದು ಅಂತಿದ್ದಲ್ಲ, ಇದು ಯಾವುದು ನಿಂದಲ್ಲ. ಇನ್ನೇನಿದ್ರು ಲಾಯರ್ನ ಕರೆಸ್ಬಿಟ್ಟು ಏನೈತೆ ಅದನ್ನೆಲ್ಲ ತೀರ್ಮಾನ ಮಾಡಿಸ್ತೀನಿ. ಅಲ್ಲ, ಕಂಡೋರ್ ಮನೆಯಿಂದ ಹೆಣ್ಣು ಮಾಡ್ಕೊಂಬಂದ್ಬಿಟ್ಟು ನಿನ್ಗೆ ಇಷ್ಟ ಬಂದಂಗೆ ಬಳಸ್ಕೊಂತೀಯಲ್ಲ, ಅವ್ರೇನು ಎತ್ಬಿಟ್ಟು ಬೀದಿಗೆ ಬಿಟ್ಟಿರ್ತಾರ? ಅಲ್ಲ, ನಾನು ನೋಡಿ ಏನು ಕೇಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ, ನಿನ್ನ ಮಕ್ಳ ಮೇಲೆ ನಿನಗೆ ಪ್ರೀತಿ ಕನಿಕರ ಇಲ್ಲ, ಇನ್ನು ಹೊರಗಡೆಯಿಂದ ಬಂದಿರೋ ಹೆಣ್ಮಕ್ಳ ಮೇಲೆ ನಿನಗೆ ಪ್ರೀತಿ ಕನಿಕರ ಇರ್ತದ? ನಿನ್ನ ಹಣೆ ಬರನೇ ಇಷ್ಟು ಹೋಗು. ಇನ್ನು ಸಾಯೋವರೆಗೂ ಇಷ್ಟೇನೆ ನಿನ್ನ ಹಣೆ ಬರ. ಮೂಲೆಯಲ್ಲಿ ಕುಕ್ಕರ್ಸ್ಕೊಳದೆ ಇಷ್ಟೇ ಬರ್ಕೊಂಬಿಡು. ಇನ್ನ ಬಾಬಾ ಇಂಥವ್ರನ್ನೆಲ್ಲ ಜೈಲ್ಗೆ ಯಾಕೆ ಹಾಕ್ಬೇಕು ಬಾಬಾ? ಇವ್ರಿಗೆಲ್ಲ ಜೈಲ್ಗೆ ಹಾಕಿರಿ ಏನು ಗೊತ್ತಾ? ಅವ್ರು ಹೇಳಿದ್ದನ್ನ ಮಾಡ್ಕೊಂಡು ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿ ಇರ್ತಾರೆ. ಇವ್ರಿಗೇನಿದ್ರು ನಮ್ಮಂತಾರೆ ಸರಿ. ನನ್ನೇ ಬಿಕಾರಿ ಅಂತ ಅಂತೀಯಲ್ಲ, ನಿನ್ ಯೋಗ್ಯತೆ ನೋಡ್ಕ ಮೊದ್ಲು. ಎತ್ತಿರೋ ಮಕ್ಳಿಗೆ ಇಸ ಹಾಕೊಳ್ಳಿ ನೀನು. ನೀನ್ ಎಂತ ದೊಡ್ಡ ಬಿಕಾರಿ ಇರ್ಬೇಡ. ಅಲ್ಲ, ಮಗ ಬಾಣ್ತಿ ಆಸ್ಪತ್ರೆಗೆ ಅವ್ರಿ. ಮುಗಿಗೆ ಏನಾಯ್ತು ಎತ್ತಾಯ್ತು ಅಂತ ನಾವು ಚಿಂತೆ ಮಾಡ್ತಿದ್ರೆ ನೀನು ಮುಗಿಗೆ ಇಸ ಹಾಕ್ಬಿಟ್ಟು ಅಡುಗೆ ಮನೆಗೆಲ್ಲಾನು ಕೋಳಿ ಬೇಯಿಸ್ಕೊಂಡು ತಿಂದು ಪಾಯಸ ಎಲ್ಲ ಮಾಡ್ಕೊಂಡು ತಿಂದಿದ್ದೀರಾ. ಇನ್ನೆಷ್ಟು ಸಂತೋಷ ಆಗಿರ್ಬೇಡ ನಿಮ್ಗೆ ಮಗ ಉಳಿಯಲ್ಲ ಅಂತ ಗೊತ್ತಾಗಿ. ನೀನು ಯಾವತ್ತೂ ಒಳ್ಳೆ ಮನುಷ್ಯಲಾಗಕ್ಕೆ ಸಾಧ್ಯನೇ ಇಲ್ಲ ಬಿಡು. ನೀನು ಯಾವತ್ತಿದ್ರು ಕೆಟ್ಟು ಹುಳನೇ ನೀನು. ಇಸ ತುಂಬಿರೋ ಅವನ ಬೇಕಾರೆ ನಂಬೋದು, ನಿನ್ನ ಮಾತ್ರ ಯಾವತ್ತೂ ಇನ್ನು ಸತ್ರು ನಾನು ನಂಬಲ್ಲ ನಿನ್ನ. ಜಾನಕಿ, ಕರ್ಕೊಂಡೋಗಿ ಕೂಡ ಕೇಳ್ತೀನಿ ರೂಮ್ ಒಳಿಕೆ. ಎಷ್ಟು ದಿಸ್ಕಿಂದ ಈಸ ತುಂಬ್ಕೊಂಡಿದ್ರಿ ಈ ಕೆಲಸ ಮಾಡ್ಬೇಕು ಅಂತೇಳಿ. ಕೊನೆಗೂ ನನ್ನ ಮಕ್ಳಿಗೂ ನನಗೂ ತಂದಿಕ್ಕಿ ನಮ್ಮ ಮನೆ ಹಾಳು ಮಾಡಿಬಿಟ್ರಿ ಅಲ್ವಾ? ನಡೀತೀರ ನೀನು? ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ನಾನು ಏನು ಮಾಡೇ ಅದೇನು ತಪ್ಪೇ ಇಲ್ಲ ಅನ್ನೋ ಥರ ಮಾತಾಡ್ತಾರಲ್ಲ ಬಾಬಾ ಇವರು. ಅಳಿ ಅಂದ್ರೆ ಮನ್ಸಿಗೇನು ನೋವು ಮಾಡ್ಕೋಬೇಡ್ರಿ. ನನ್ನ ಮಗಳ ಮನೆನೇ ನಾವು ಹಾಳು ಮಾಡಬೇಕು ಅನ್ನೋ ಉದ್ದೇಶ ನಮ್ಗೇನು ಇರಲಿಲ್ಲ. ಎಲ್ಲ ನೀವೇ ನೋಡಿದ್ದೀರಾ, ಎಲ್ಲ ನಿಮ್ಗೆ ಗೊತ್ತಾಗೈತೆ. ಈಗ ಅವರೇ ಮಾಡಿರೋದು ಕೆಟ್ಟ ಕೆಲಸ ಅಂಬದು ಗೊತ್ತಾಗೈತಲ್ವಾ? ಇನ್ನು ಮುಂದೆ ಹುಷಾರಾಗಿರ್ರಿ. ಜಾನಕಿ, ನೀನು ಅಷ್ಟೇ. ಇನ್ನ ಕಂಪ್ಲೇಂಟು ಗಿಂಪ್ಲೇಂಟ್ ಅಂತ ಏನು ಕೊಡಕ್ ಹೋಗ್ಬೇಡ್ರಿ. ಹೇಳಿ ಅಂದ್ರೆ ಹರೀಶಂಗು ಹೇಳ್ಬಿಡ್ರಿ. ನೀನು ಅಷ್ಟೇ ಕಣೆ ಜಾನಕಿ, ಇನ್ನೇನಕ್ಕೆ ಎದ್ರಕಣಕ್ ಹೋಗ್ಬೇಡ. ಎಲ್ಲ ಜವಾಬ್ದಾರಿನ ತಕೊಂಡು ನೀನೇ ನಿಭಾಯಿಸ್ಕೊಂಡು ಹೋಗು. ಆದ್ರೆ ನಿನ್ ವಿಚಾರದಾಗ ಹುಷಾರಾಗಿರು. ತಿಂಬ ಅನ್ನಕ್ಕೆ ಇಸಬೇಕಾದ್ರು ಹಾಕ್ಬಿಡ್ತಾರೆ ಇವ್ರು ಅಂತವ್ರು. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ ಬಿಡಿ ಅತ್ತೆ. ಇನ್ ಮುಂದೆ ಎಲ್ಲ ನೋಡ್ಕೊಂತೀನಿ ನಾನು. ಸರಿ ಹೇಳಿ ಅಂದ್ರೆ ಲಕ್ಷ್ಮಿ, ನಾವು ಒಬ್ಬಳನ್ನ ಬಿಟ್ಟು ಬಂದಿದ್ವಿ, ನಾವೇನು ಹೋಗ್ತೀವಿ. ಕಂಪ್ಲೇಂಟ್ ಎಲ್ಲ ಏನು ಕೊಡಕ್ ಹೋಗ್ಬೇಡ್ರಿ ಹೇಳಿನಲ್ವಾ? ಜಾನಕಿ, ಇನ್ ಮುಂದೆ ನೀನೇ ನೋಡ್ಕೆ. ಇನ್ 3 ದಿನ ಆದ್ರೂ ಬಾಗ್ಲು ತೆಗಿತೀನಿ. ನಮ್ಮ ಮೆಣಸಿಕಾಯಿ ಕಾಟಿಕ್ಕಿ ಅದ್ರಾಗೆ ಕೆಮ್ಕೊಂಡು ಅದ್ರಾಗೆ ಸಾಯ್ಬೇಕು. ಅವ್ರು ಸತ್ರು ಅದ್ರಾಗೆ ಬದುಕಿರೋ ಅದ್ರಾಗೇನೆ. ಆಸಿಕ್ ಮಾತ್ರ ಬಿಟ್ಗಿಡಲ್ಲ. ಏನ ಕಣೆ ಜಾನಕಿ, ನಮ್ಮೆಲ್ಲರಿಗೂ ವಿಷಯ ಗೊತ್ತಾಗೈತೆ ಎಂಬ ವಿಷಯ ಆಯಮ್ಮಗೂ ಗೊತ್ತಾಗ್ಬೇಕಾಗಿತ್ತು, ಗೊತ್ತಾಗೈತೆ. ಅದೇನ್ ತೀರ್ಮಾನ ತಕೊಂತೀರಾ ನೀವೇ ತಕೊಳ್ರಿ. ಇನ್ನ ಪಾಪ ನಮ್ ಲಕ್ಷ್ಮಿ ಎಷ್ಟೆಲ್ಲ ನೋವು ತಿಂದಿರ್ಬೇಡ ಈ ಅಮ್ಮನ ಹತ್ರ. ಅಬ್ಬಬ್ಬಬ್ಬ. ಅಲ್ಲ, ಯಾರನ ನಮ್ಮ ಮನೆಗೆ ಬರೋ ಹೆಣ್ಮಕ್ಳನ್ನ ನಮ್ಮ ಹೊಟ್ಟೆ ಹುಟ್ಟಿರೋ ಮಕ್ಳನ್ನ ನೋಡ್ಕೊಂತೀವಿ ನಾವು. ನಮ್ಮಂಗೆ ಅಲ್ವಾ ಅವರು ನೋಡ್ತಾರ. ಅದೇಂಗ್ ಮನಸ್ ಬಂತು ಇವುಗಳಿಗೆ ವಿಷ ಹಾಕಕ್ಕೆ? ಅಯ್ಯಪ್ಪ, ಈ ಯಾಮಾರಿದ್ರೆ ನಮ್ ಲಕ್ಷ್ಮಿನೇ ನಾವು ಕಳ್ಕೊಂಡ್ಬಿಡ್ತಿದ್ವಲ್ಲೇ. ಅಯ್ಯೋ ದೇವ್ರೇ, ಭಗವಂತನೇ ಕಾಪಾಡವನಿ. ಯಾವ್ದಕ್ಕೂ ಜಾನಕಿ, ನಾವು ಹುಷಾರಾಗಿರು. ಇವ್ರಗಳ್ತಾಗ ಏನೇ ಇವು ವಯಸ್ಸಾಗಿರೋರ್ಗೆ ಏನೇ ಬಡಿತೆ ಬಾರಿಸ್ತೇ ಇವ್ರನ್ನ. ಅಯ್ಯ, ಇನ್ಮೇಲೆ ದಿನ ಬೆಳಗಾದ್ರೆ ನಂತ ಸುಪ್ರಭಾತ ಕೇಳೋದೇ ಅಲ್ವಾ? ಅವ್ರಾಣೆ ಬರೋ ಅನ್ಭವಿಸ್ತಿ ತಕೊಳ್ರಿ. ಸರಿ ಹೇಳಿ ಅಂದ್ರೆ ನಾವಿನ್ ಬರ್ತೀವಿ. ಇರಮ್ಮ, ನಾಳೆಗೆ ಹೋಗಿವ್ರಂತೆ. ಅಯ್ಯ, ಏನಿರ್ತಿ ಹೇಳಿ ಅಮ್ಮಯ್ಯ. ಇಂಥ ಪರಿಸ್ಥಿತಿಗೆ ನಾನು ಲಕ್ಷ್ಮಿ ಬಿಟ್ಟು ಎಲ್ಲೂ ಇರಲ್ಲ, ಹೋಗ್ತೀನಿ ನಾನು. ಅಲ್ಲಿ ಬೀಣಮ್ಮಂಗೆ ಏನ್ ಗೊತ್ತಾದ್ರೆ ಏನ್ ಗೊತ್ತಾಗಲ್ಲ ಏನಿಲ್ಲ. ಸುಮ್ಕೆ ಅವಳನ್ನು ನಮ್ಮ ಅತ್ತೆ ಬರ್ಲಿ ಅಂತ ಕಾಯ್ಕೊಂಡಿರ್ತಾಳೆ. ನೀವೇ ಬರ್ರಿ ನಾಳೆ ನಾಡ್ದು ಬಿಟ್ಕೊಂಡು. ಇನ್ನೇನ್ ಇತ್ಕಡಿಕ್ ಇನ್ನೇನ್ ಸ್ಯಾನ ಬರೋಕ್ ಹೋಗ್ಬೇಡ. ಇನ್ನೇನ್ ಕೆಲಸ ಇರ್ತತೆ ನಿಮ್ಗೆ? ಬಂದ್ ನಿಮ್ಮ ಕೈ ಜೊತೆಗೆ ಇರು. ನಾನೇ ನಿನ್ನ ಕತ್ತಿಡ್ದು ಆಚಿಕ್ತಾಳಲ್ಲ. ಅಪ್ಪಯ್ಯ ಹರೀಶ, ನೀನು ಎಂಡ್ರನ್ ಕರ್ಕೊಂಡು ಬಾರಪ್ಪ. ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮ ಮಾತ್ರ ಸತ್ರು ಬದಲಾಗಲ್ಲ ಬಿಡ್ರಿ. ಸಾಯೋವರೆಗೂ ಹಿಂಗೇನೆ. ಏನಂದ್ರೆ ನೀವು ನಿಮ್ಮ ಜವಾಬ್ದಾರಿ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರ್ಬೇಕಷ್ಟೇ. ಹುಷಾರಾಗಿರ್ಬೇಕು ನೀವು ಇಂಥರ್ತಾಗೆ. ಈಗ ಎಲ್ಲರಿಗೂ ಗೊತ್ತಾಗೈತೆ ಅಂತ ಬೇಕಾದ್ರೆ ಇನ್ನೇನ ಪ್ಲಾನ್ ಮಾಡ್ಕೊಂಡು ಬೇಕಾದ್ರೆ ಜಾನ್ಕಮ್ಮನ ಏನಾನ ಮಾಡೋರು. ಹುಷಾರಾಗಿರಮ್ಮ ಜಾನಕಿ ನೀನು. ಅಯ್ಯೋ, ಅಲ್ಲಿವರೆಗೂ ಅವ್ರನ್ನ ಬಿಡ್ತೀನಿ ಅನ್ಕೊಂಡಿದ್ದೀರಾ? ನೀವು ಊರ್ಗ್ ಹೋಗ್ರಿ, ಆಮೇಲೆ ಐತೆ ಅವ್ರಿಗೆ. ಅದಕ್ಕೆ ನಡೀರಿ ಹೋಗೋಣ.